ಇಲ್ಲ ಇತ್ತ ನೋಡಿ ಅಂತಿದ್ದಾರೆ ಜನಸಾಮಾನ್ಯರು. ವೇದಾವತಿ ಒಡಲಲ್ಲಿ 40,000ಕ್ಕೂ ಹೆಚ್ಚು ಬೋರ್ವೆಲ್ಸ್ ಇದೆ. 20 ರಿಂದ 30 ಅಡಿ ಬೋರ್ವೆಲ್ ಕೊಡಿಸಿದ್ರು ಕೂಡ ನೀರೇ ಬರ್ತಿಲ್ವಂತೆ. ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ ಲಕ್ಷ ಲಕ್ಷ ಎಕರೆ ಭತ್ತದ ಫಸಲು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಲ್ಲಿ ಜಲಕ್ಷಾಮ ಎದುರಾಗಿದೆ. ನದಿಯಲ್ಲಿ ಬೋರ್ವೆಲ್ ತೆಗೆಸಿದ್ರು ಕೂಡ ಹನಿ ನೀರು ಕೂಡ ಬರ್ತಾ ಇಲ್ವಂತೆ. ಟಿಬಿ ಡ್ಯಾಂನ HLC ಕಾಲುವೆ ಮೂಲಕ ನೀರು ಹರಿಸಿ ವೇದಾವತಿಗೆ ನೀರು ಹರಿಸಿದ್ರೆ ಬದುಕ್ತಾರಂತೆ 20,000 ರೈತರು. ಯಾಕೆ ಈ ಕಾಳಜಿ ಜನಪ್ರತಿನಿಧಿಗಳಿಗೆ ಇಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಏನ್ರಿ ಇದು ಹಿಂಗೆಲ್ಲ ಬೋರ್ ಹಾಕಿದ್ದಾರೆ? ಒಳ್ಳೆ ಈ ಲೈಟಿಂಗ್ಸ್ ಮಾಡ್ತಾರಲ್ಲ ಅರಮನೆ ಮೈದಾನದಲ್ಲಿ ಹಂಗಿದೆ. ಇಂಥ ಅದ್ಭುತ ವಿಜುವಲ್ ರೀ ಮಾತ್ರ ಇದು. ಬಟ್ ಬೇಸರದ ವಿಜುವಲ್ ಇದು. ನದಿಗೆ ಈ ತರ ಒಂದು 40,000 ಬೋರ್ ಹಾಕಿದಾರಂತೆ. ಏನ್ರಿ ಇದು? ಯಪ್ಪ, ಸಿರಗುಪ್ಪ, ಬಳ್ಳಾರಿ, ವೇದಾವತಿ ನದಿ ತುಂಬೆಲ್ಲ ಬೋರ್ವೆಲ್ಸ್. ಪಾಪ ಅವ್ರೇನ್ ಮಾಡ್ಬೇಕು ನೋಡಿ. ಅಲ್ಲಿಂದ ನೀರು ಬಿಟ್ರೆ ಎಲ್ಲ ಸರಿ ಆಗುತ್ತೆ. ಬನ್ನಿ ಅದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನೋಡ್ಕೊಂಬ. ಮಳೆಯಾಗಿದ್ರು ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ಹಲವಾರು ಕಡೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂದ್ರೆ ಬೇಸಿಗೆ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವ ಒಂದು ಚರ್ಚೆಯನ್ನ ಮಾಡಬೇಕು. ಅಧಿಕಾರಿಗಳ ಸಭೆ ಕರಿಬೇಕು, ಜನಪ್ರತಿನಿಧಿಗಳ ಸಭೆ ಕರಿಬೇಕು. ಅದನ್ನೆಲ್ಲವನ್ನು ಬಿಟ್ಟು ಈಗ ಹನಿ ಟ್ರಾಪ್ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಅಂತಹ ಜನಪ್ರತಿನಿಧಿಗಳಿಗೆ ಮತ್ತೆ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಸರ್ಕಾರಕ್ಕೆ ಈಗ ಒಂದು ರೈತರ ಮನಮಿಡಿಯುವ ಶೋಚನೀಯ ಪರಿಸ್ಥಿತಿಯನ್ನ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಇರತಕ್ಕಂತ ವೇದಾವತಿಯ ಒಡಲಾಳ ಯಾವ ರೀತಿಯಾಗಿ ಬತ್ತಿ ಹೋಗಿದೆ ಅಂದ್ರೆ ಒಂದೇ ಒಂದು ಹನಿಯಷ್ಟು ನೀರು ಕೂಡ ಈ ಒಂದು ವೇದಾವತಿ ನದಿಯಲ್ಲಿ ನೀರಿಲ್ಲ. ಹೀಗಾಗಿ ಈ ಭಾಗದ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಸಾಕಷ್ಟು ಜನ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಇವರ ನೆರವಿಗೆ ಬರ್ತಾ ಇಲ್ಲ. ಯಾವ ಮಟ್ಟಕ್ಕೆ ಅಂದ್ರೆ ಈ ದೃಶ್ಯದಲ್ಲಿ ನೋಡಬಹುದು, ಈ ನದಿಯಲ್ಲೇ ಸುಮಾರು 20 ರಿಂದ 25 ಅಡಿಯಷ್ಟು ಆಳಕ್ಕೆ ಬೋರ್ವೆಲ್ ಅನ್ನು ಹಾಕಿಸ್ತಾರೆ. ಆ ಬಳಿಕ ಇಲ್ಲಿನ ನೀರೆತ್ತುವ ಪರಿಸ್ಥಿತಿ ಇಲ್ಲಿದ್ರು ಕೂಡ ಈ ನದಿಯಲ್ಲಿ 20 ಅಡಿ ನೀರು ಅಂದ್ರೆ ಗುಂಡಿಯನ್ನು ತೆಗೆದು ಅಥವಾ ಬೋರ್ವೆಲ್ ಅನ್ನು ತೆಗೆದ್ರು ಕೂಡ ನೀರಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಪಂಪ್ ಸೆಟ್ ಗಳು ಮತ್ತೆ ಬೋರ್ ಗಳನ್ನ ಇಲ್ಲಿ ಹಾಕಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಊರುಗಳಲ್ಲಿ ನೀರು ಬೀಳ್ತಿಲ್ಲ ಅನ್ನೋದು ಸಾಮಾನ್ಯ. ಆದ್ರೆ ನದಿಯಲ್ಲೇ ಬೋರ್ವೆಲ್ ಹಾಕ್ಸಿದ್ರೆ ನೀರು ಬೀಳಲ್ಲ. ಈ ರೀತಿಯಾಗಿ ಏನು ಬೋರ್ವೆಲ್ ಗಳನ್ನ ನದಿಯಲ್ಲಿ ಹಾಕಿಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ರೈತರಿಗೆ ಎಲ್ಲೋ ಒಂದ್ ಕಡೆಗೆ ಆಶಾಭಾವನೆ. ಇಲ್ಲೆಲ್ಲ ಸುತ್ತಮುತ್ತ ಭತ್ತದ ಬೆಳೆಯನ್ನ ಬೆಳೆದಿದ್ದಾರೆ. ಸುಮಾರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆದಿದ್ದಾರೆ. ಅವೆಲ್ಲವೂ ಕೂಡ ಇನ್ನು ಸ್ವಲ್ಪ ದಿನಕ್ಕೆ ಫಸಲಿಗೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ರೈತರು ಸುಮಾರು 40 ರಿಂದ 50,000 ರೂಪಾಯಿ ಹಣವನ್ನ ಖರ್ಚು ಮಾಡಿ ನದಿಯ ಒಡಲಾಳದಲ್ಲಿ ಬೋರ್ಗಳನ್ನ ಹಾಕಿ ಇಲ್ಲಿಂದ ನೀರನ್ನ ಜಮೀನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ನದಿಯಲ್ಲೂ ಕೂಡ ನೀರಿಲ್ಲ. ಆದ್ರೆ ಇದಕ್ಕೆ ಒಂದು ಪರಿಹಾರ ಇದೆ. ಅಂದ್ರೆ ಡ್ಯಾಮ್ ಅಂದ್ರೆ ತುಂಗಭದ್ರಾ ಜಲಾಶಯ ಏನು ವಿಜಯನಗರ ಜಿಲ್ಲೆಯಲ್ಲಿದೆ. ವಿಜಯನಗರ ಜಿಲ್ಲೆಯಿಂದ LLC ಕಾಲುವೆ ಮೂಲಕ ಆಂಧ್ರಕ್ಕೆ ನೀರು ಹೋಗುತ್ತೆ, ಬಳ್ಳಾರಿ ಜಿಲ್ಲೆಗೆ ನೀರು ಬರುತ್ತೆ. ಅದರಿಂದ ಸುಮಾರು 5-6 ದಿನ ಈ ಒಂದು ವೇದಾವತಿ ನದಿಗೆ ನೀರನ್ನು ಹರಿಸಿದ್ರೆ ಕನಿಷ್ಠ ಭತ್ತದ ಬೆಳೆ ಉಳಿಯುತ್ತೆ ಅಂತ ರೈತರು ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲ ಇತ್ತ ನೋಡಿ ಅಂತಿದ್ದಾರೆ ಜನಸಾಮಾನ್ಯರು. ವೇದಾವತಿ ಒಡಲಲ್ಲಿ 40,000ಕ್ಕೂ ಹೆಚ್ಚು ಬೋರ್ವೆಲ್ಸ್ ಇದೆ. 20 ರಿಂದ 30 ಅಡಿ ಬೋರ್ವೆಲ್ ಕೊಡಿಸಿದ್ರು ಕೂಡ ನೀರೇ ಬರ್ತಿಲ್ವಂತೆ. ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ ಲಕ್ಷ ಲಕ್ಷ ಎಕರೆ ಭತ್ತದ ಫಸಲು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಲ್ಲಿ ಜಲಕ್ಷಾಮ ಎದುರಾಗಿದೆ. ನದಿಯಲ್ಲಿ ಬೋರ್ವೆಲ್ ತೆಗೆಸಿದ್ರು ಕೂಡ ಹನಿ ನೀರು ಕೂಡ ಬರ್ತಾ ಇಲ್ವಂತೆ. ಟಿಬಿ ಡ್ಯಾಂನ HLC ಕಾಲುವೆ ಮೂಲಕ ನೀರು ಹರಿಸಿ ವೇದಾವತಿಗೆ ನೀರು ಹರಿಸಿದ್ರೆ ಬದುಕ್ತಾರಂತೆ 20,000 ರೈತರು. ಯಾಕೆ ಈ ಕಾಳಜಿ ಜನಪ್ರತಿನಿಧಿಗಳಿಗೆ ಇಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಏನ್ರಿ ಇದು ಹಿಂಗೆಲ್ಲ ಬೋರ್ ಹಾಕಿದ್ದಾರೆ? ಒಳ್ಳೆ ಈ ಲೈಟಿಂಗ್ಸ್ ಮಾಡ್ತಾರಲ್ಲ ಅರಮನೆ ಮೈದಾನದಲ್ಲಿ ಹಂಗಿದೆ. ಇಂಥ ಅದ್ಭುತ ವಿಜುವಲ್ ರೀ ಮಾತ್ರ ಇದು. ಬಟ್ ಬೇಸರದ ವಿಜುವಲ್ ಇದು. ನದಿಗೆ ಈ ತರ ಒಂದು 40,000 ಬೋರ್ ಹಾಕಿದಾರಂತೆ. ಏನ್ರಿ ಇದು? ಯಪ್ಪ, ಸಿರಗುಪ್ಪ, ಬಳ್ಳಾರಿ, ವೇದಾವತಿ ನದಿ ತುಂಬೆಲ್ಲ ಬೋರ್ವೆಲ್ಸ್. ಪಾಪ ಅವ್ರೇನ್ ಮಾಡ್ಬೇಕು ನೋಡಿ. ಅಲ್ಲಿಂದ ನೀರು ಬಿಟ್ರೆ ಎಲ್ಲ ಸರಿ ಆಗುತ್ತೆ. ಬನ್ನಿ ಅದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನೋಡ್ಕೊಂಬ. ಮಳೆಯಾಗಿದ್ರು ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ಹಲವಾರು ಕಡೆ
ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂದ್ರೆ ಬೇಸಿಗೆ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವ ಒಂದು ಚರ್ಚೆಯನ್ನ ಮಾಡಬೇಕು. ಅಧಿಕಾರಿಗಳ ಸಭೆ ಕರಿಬೇಕು, ಜನಪ್ರತಿನಿಧಿಗಳ ಸಭೆ ಕರಿಬೇಕು. ಅದನ್ನೆಲ್ಲವನ್ನು ಬಿಟ್ಟು ಈಗ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಅಂತಹ ಜನಪ್ರತಿನಿಧಿಗಳಿಗೆ ಮತ್ತೆ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಸರ್ಕಾರಕ್ಕೆ ಈಗ ಒಂದು ರೈತರ ಮನಮಿಡಿಯುವ ಶೋಚನೀಯ ಪರಿಸ್ಥಿತಿಯನ್ನ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿರ್ತಕ್ಕಂಥ ವೇದಾವತಿಯ ಒಡಲಾಳ ಯಾವ ರೀತಿಯಾಗಿ ಬತ್ತಿ ಹೋಗಿದೆ ಅಂದ್ರೆ ಒಂದೇ ಒಂದು ಹನಿಯಷ್ಟು ನೀರು ಕೂಡ ಈ ಒಂದು ವೇದಾವತಿ ನದಿಯಲ್ಲಿ ನೀರಿಲ್ಲ. ಹೀಗಾಗಿ ಈ ಭಾಗದ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಸಾಕಷ್ಟು ಜನ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಇವರ ನೆರವಿಗೆ ಬರ್ತಾ ಇಲ್ಲ. ಯಾವ ಮಟ್ಟಕ್ಕೆ ಅಂದ್ರೆ ಈ ದೃಶ್ಯದಲ್ಲಿ ನೋಡಬಹುದು, ಈ ನದಿಯಲ್ಲೇ ಸುಮಾರು 20 ರಿಂದ 25 ಅಡಿಯಷ್ಟು ಆಳಕ್ಕೆ ಬೋರ್ವೆಲ್ ಅನ್ನ ಹಾಕಿಸ್ತಾರೆ. ಆ ಬಳಿಕ ಇಲ್ಲಿನ ನೀರೆತ್ತುವ ಪರಿಸ್ಥಿತಿ ಇಲ್ಲಿದ್ರು ಕೂಡ ಈ ನದಿಯಲ್ಲಿ 20 ಅಡಿ ನೀರು ಅಂದ್ರೆ ಗುಂಡಿಯನ್ನು ತೆಗೆದು ಅಥವಾ ಬೋರ್ವೆಲ್ ಅನ್ನು ತೆಗೆದ್ರು ಕೂಡ ನೀರಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಪಂಪ್ ಸೆಟ್ ಗಳು ಮತ್ತೆ ಬೋರ್ ಗಳನ್ನ ಇಲ್ಲಿ ಹಾಕಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಊರುಗಳಲ್ಲಿ ನೀರು ಬೀಳ್ತಿಲ್ಲ ಅನ್ನೋದು ಸಾಮಾನ್ಯ. ಆದ್ರೆ ನದಿಯಲ್ಲೇ ಬೋರ್ವೆಲ್ ಹಾಕ್ಸಿದ್ರೆ ನೀರು ಬೀಳಲ್ಲ. ಈ ರೀತಿಯಾಗಿ ಏನು ಬೋರ್ವೆಲ್ ಗಳನ್ನ ನದಿಯಲ್ಲಿ ಹಾಕಿಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ರೈತರಿಗೆ ಎಲ್ಲೋ ಒಂದ್ ಕಡೆಗೆ ಆಶಾಭಾವನೆ. ಇಲ್ಲೆಲ್ಲ ಸುತ್ತಮುತ್ತ ಭತ್ತದ ಬೆಳೆಯನ್ನ ಬೆಳೆದಿದ್ದಾರೆ. ಸುಮಾರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆದಿದ್ದಾರೆ. ಅವೆಲ್ಲವೂ ಕೂಡ ಇನ್ನು ಸ್ವಲ್ಪ ದಿನಕ್ಕೆ ಫಸಲಿಗೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ರೈತರು ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಹಣವನ್ನ ಖರ್ಚು ಮಾಡಿ ನದಿಯ ಒಡಲಾಳದಲ್ಲಿ ಬೋರ್ಗಳನ್ನ ಹಾಕಿ ಇಲ್ಲಿಂದ ನೀರನ್ನ ಜಮೀನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ನದಿಯಲ್ಲೂ ಕೂಡ ನೀರಿಲ್ಲ. ಆದ್ರೆ ಇದಕ್ಕೆ ಒಂದು ಪರಿಹಾರ ಇದೆ. ಅಂದ್ರೆ ಡ್ಯಾಮ್ ಅಂದ್ರೆ ತುಂಗಭದ್ರಾ ಜಲಾಶಯ ಏನು ವಿಜಯನಗರ ಜಿಲ್ಲೆಯಲ್ಲಿದೆ. ವಿಜಯನಗರ ಜಿಲ್ಲೆಯಿಂದ LLC ಕಾಲುವೆ ಮೂಲಕ ಆಂಧ್ರಕ್ಕೆ ನೀರು ಹೋಗುತ್ತೆ, ಬಳ್ಳಾರಿ ಜಿಲ್ಲೆಗೆ ನೀರು ಬರುತ್ತೆ. ಅದರಿಂದ ಸುಮಾರು 5-6 ದಿನ ಈ ಒಂದು ವೇದಾವತಿ ನದಿಗೆ ನೀರನ್ನು ಹರಿಸಿದ್ರೆ ಕನಿಷ್ಠ ಭತ್ತದ ಬೆಳೆ ಉಳಿಯುತ್ತೆ ಅಂತ ರೈತರು ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲ ಇತ್ತ ನೋಡಿ ಅಂತಿದ್ದಾರೆ ಜನಸಾಮಾನ್ಯರು. ವೇದಾವತಿ ಒಡಲಲ್ಲಿ 40 ಸಾವಿರಕ್ಕೂ ಹೆಚ್ಚು ಬೋರ್ವೆಲ್ಸ್ ಇದೆ. 20 ರಿಂದ 30 ಅಡಿ ಬೋರ್ವೆಲ್ ಕೊರೆಸಿದ್ರು ಕೂಡ ನೀರೇ ಬರ್ತಿಲ್ವಂತೆ. ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ ಲಕ್ಷ ಎಕರೆ ಭತ್ತದ ಫಸಲು. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಲ್ಲಿ ಜಲಕ್ಷಾಮ ಎದುರಾಗಿದೆ. ನದಿಯಲ್ಲಿ ಬೋರ್ವೆಲ್ ತೆಗೆಸಿದ್ರು ಕೂಡ ಹನಿ ನೀರು ಕೂಡ ಬರ್ತಾ ಇಲ್ವಂತೆ. ಟಿಬಿ ಡ್ಯಾಂನ HLC ಕಾಲುವೆ ಮೂಲಕ ನೀರು ಹರಿಸಿ ವೇದಾವತಿಗೆ ನೀರು ಹರಿಸಿದ್ರೆ ಬದುಕ್ತಾರಂತೆ 20 ಸಾವಿರ ರೈತರು. ಯಾಕೆ ಈ ಕಾಳಜಿ ಜನಪ್ರತಿನಿಧಿಗಳಿಗೆ ಇಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಏನ್ರಿ ಇದು ಹಿಂಗೆಲ್ಲ ಬೋರ್ ಹಾಕಿದ್ದಾರೆ? ಒಳ್ಳೆ ಈ ಲೈಟಿಂಗ್ಸ್ ಮಾಡ್ತಾರಲ್ಲ ಅರಮನೆ ಮೈದಾನದಲ್ಲಿ ಹಂಗಿದೆ. ಇಂಥ ಅದ್ಭುತ ವಿಜುವಲ್ ರೀ ಮಾತ್ರ ಇದು. ಬಟ್ ಬೇಸರದ ವಿಜುವಲ್ ಇದು. ನದಿಗೆ ಈ ತರ ಒಂದು 40 ಸಾವಿರ ಏನೋ ಬೋರ್ ಹಾಕಿದಾರಂತೆ. ಏನ್ರಿ ಇದು? ಯಪ್ಪ, ಸಿರುಗುಪ್ಪ, ಬಳ್ಳಾರಿ, ವೇದಾವತಿ ನದಿ ತುಂಬೆಲ್ಲ ಬೋರ್ವೆಲ್ಸ್. ಪಾಪ ಅವ್ರೇನ್ ಮಾಡ್ಬೇಕು ನೋಡಿ. ಅಲ್ಲಿಂದ ನೀರು ಬಿಟ್ರೆ ಎಲ್ಲ ಸರಿಯಾಗುತ್ತೆ. ಬನ್ನಿ ಅದರ ಬಗ್ಗೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ. ಮಳೆಯಾಗಿದ್ರು ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ಹಲವಾರು ಕಡೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂದ್ರೆ ಬೇಸಿಗೆ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವ ಒಂದು ಚರ್ಚೆಯನ್ನ ಮಾಡಬೇಕು. ಅಧಿಕಾರಿಗಳ ಸಭೆ ಕರಿಬೇಕು, ಜನಪ್ರತಿನಿಧಿಗಳ ಸಭೆ ಕರಿಬೇಕು. ಅದನ್ನೆಲ್ಲವನ್ನು ಬಿಟ್ಟು ಈಗ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಅಂತಹ ಜನಪ್ರತಿನಿಧಿಗಳಿಗೆ ಮತ್ತೆ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಸರ್ಕಾರಕ್ಕೆ ಈಗ ಒಂದು ರೈತರ ಮನಮಿಡಿಯುವ ಶೋಚನೀಯ ಪರಿಸ್ಥಿತಿಯನ್ನ ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿರ್ತಕ್ಕಂಥ ವೇದಾವತಿಯ ಒಡಲಾಳ ಯಾವ ರೀತಿಯಾಗಿ ಬತ್ತಿ ಹೋಗಿದೆ ಅಂದ್ರೆ ಒಂದೇ ಒಂದು ಹನಿಯಷ್ಟು ನೀರು ಕೂಡ ಈ ಒಂದು ವೇದಾವತಿ ನದಿಯಲ್ಲಿ ನೀರಿಲ್ಲ. ಹೀಗಾಗಿ ಈ ಭಾಗದ ಸುತ್ತಮುತ್ತ ಇರತಕ್ಕಂತ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಸಾಕಷ್ಟು ಜನ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಇವರ ನೆರವಿಗೆ ಬರ್ತಾ ಇಲ್ಲ. ಯಾವ ಮಟ್ಟಕ್ಕೆ ಅಂದ್ರೆ ಈ ದೃಶ್ಯದಲ್ಲಿ ನೋಡಬಹುದು, ಈ ನದಿಯಲ್ಲೇ ಸುಮಾರು 20 ರಿಂದ 25 ಅಡಿಯಷ್ಟು
ಆಳಕ್ಕೆ ಬೋರ್ವೆಲ್ ಅನ್ನ ಹಾಕ್ಸ್ತಾರೆ. ಆ ಬಳಿಕ ಇಲ್ಲಿಂದ ನೀರೆತ್ತುವ ಪರಿಸ್ಥಿತಿ ಇಲ್ಲಿದ್ರು ಕೂಡ ಈ ನದಿಯಲ್ಲಿ 20 ಅಡಿ ನೀರು ಅಂದ್ರೆ ಗುಂಡಿಯನ್ನು ತೆಗೆದು ಅಥವಾ ಬೋರ್ವೆಲ್ ಅನ್ನು ತೆಗೆದ್ರು ಕೂಡ ನೀರಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಪಂಪ್ ಸೆಟ್ ಗಳು ಮತ್ತೆ ಬೋರ್ ಗಳನ್ನ ಇಲ್ಲಿ ಹಾಕಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಊರುಗಳಲ್ಲಿ ನೀರು ಬೀಳ್ತಿಲ್ಲ ಅನ್ನೋದು ಸಾಮಾನ್ಯ, ಆದ್ರೆ ನದಿಯಲ್ಲೇ ಬೋರ್ವೆಲ್ ಹಾಕ್ಸಿದ್ರೆ ನೀರು ಬೀಳಲ್ಲ. ಈ ರೀತಿಯಾಗಿ ಏನು ಬೋರ್ವೆಲ್ ಗಳನ್ನ ನದಿಯಲ್ಲಿ ಹಾಕ್ಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ರೈತರಿಗೆ ಎಲ್ಲೋ ಒಂದ್ ಕಡೆಗೆ ಆಶಾಭಾವನೆ. ಇಲ್ಲೆಲ್ಲ ಸುತ್ತಮುತ್ತ ಭತ್ತದ ಬೆಳೆಯನ್ನ ಬೆಳೆದಿದ್ದಾರೆ. ಸುಮಾರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಬೆಳೆದಿದ್ದಾರೆ. ಅವೆಲ್ಲವೂ ಕೂಡ ಇನ್ನು ಸ್ವಲ್ಪ ದಿನಕ್ಕೆ ಫಸಲಿಗೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ರೈತರು ಸುಮಾರು 40 ರಿಂದ 50 ಸಾವಿರ ರೂಪಾಯಿ ಹಣವನ್ನ ಖರ್ಚು ಮಾಡಿ ನದಿಯ ಒಡಲಾಳದಲ್ಲಿ ಬೋರ್ಗಳನ್ನ ಹಾಕಿ ಇಲ್ಲಿಂದ ನೀರನ್ನ ಜಮೀನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂಥದ್ದು. ಆದ್ರೆ ಈ ನದಿಯಲ್ಲೂ ಕೂಡ ನೀರಿಲ್ಲ. ಆದ್ರೆ ಇದಕ್ಕೆ ಒಂದು ಪರಿಹಾರ ಇದೆ. ಅಂದ್ರೆ ಡ್ಯಾಮ್ ಅಂದ್ರೆ ತುಂಗಭದ್ರಾ ಜಲಾಶಯ ಏನು ವಿಜಯನಗರ ಜಿಲ್ಲೆಯಲ್ಲಿದೆ. ವಿಜಯನಗರ ಜಿಲ್ಲೆಯ ಇಂದ LLC ಕಾಲುವೆ ಮೂಲಕ ಆಂಧ್ರಕ್ಕೆ ನೀರು ಹೋಗುತ್ತೆ, ಬಳ್ಳಾರಿ ಜಿಲ್ಲೆಗೆ ನೀರು ಬರುತ್ತೆ. ಅದರಿಂದ ಸುಮಾರು 5-6 ದಿನ ಈ ಒಂದು ವೇದಾವತಿ ನದಿಗೆ ನೀರನ್ನ ಹರಿಸಿದ್ರೆ ಕನಿಷ್ಠ ಭತ್ತದ ಬೆಳೆ ಉಳಿಯುತ್ತೆ ಅಂತ ರೈತರು ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೆ